ಸಭೆ 19ಕ್ಕೆ ಮಹಾರಾಜ ಗ್ರೌಂಡಲ್ಲಿ ನಮ್ಮ ಸರ್ಕಾರ ಏನು ಸಾಧನೆ ಮಾಡಿದೆ ಅದನ್ನ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಮೈಸೂರಲ್ಲಿ. ಆ ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿಲಿ ನಾವು ಏನು ಮಾಡಿದ್ದೀವಿ, ಏನು ಜನಕ್ಕೋಸ್ಕರ ಸಹಾಯ ಮಾಡಿದ್ದೀವಿ, ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ, ಮತ್ತು ಎಷ್ಟು ಬಿ ಜೆ ಪಿಯವರು ಖಜಾನೆ ಖಾಲಿ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಅದು ಏನಕ್ಕೆ ಮಾಡಿದ್ದೀವಿ, ನಾವು ಬಡವ್ರಿಗೆ ಅದರಲ್ಲಿ ಏನು ಸಹಾಯ ಆಗಿದೆ ಅದನ್ನ ಬಗ್ಗೆ ಈ ಸಭೆ ಮಾಡ್ತಾಯಿದ್ದೀವಿ. ಈ ಸಭೆಯಲ್ಲಿ ಈ 22 ವರ್ಷ 1 ತಿಂಗಳೇನೋ ಆಗಿದೆ, ಬರ 3 ವರ್ಷವೂ ಹಿಂಗೆ ನಡೀತದೆ ಈ ಕಾರ್ಯಕ್ರಮ, ಅದು ಸ್ಟಾಪ್ ಆಗೋಲ್ಲ. ಅದೇ ಥರ ಬರೋದು 5 ವರ್ಷ ಅದಾಗ್ಬಿಟ್ಟ ಮೇಲೂ ತಿರ್ಗಾ 2028 ನಮ್ಮದೇ ಸರ್ಕಾರ ಬರ್ತದೆ, ನಮ್ಮದೇ ಜನಗಳಿಗೆ ಇದೇ ಥರ ಸಹಾಯ ಆಗುತ್ತೆ, ಅದೊಂದು ನಂಬಿಕೆ ಇದೆ. ನಮ್ಮದೇ ಕಾಂಗ್ರೆಸ್ ಬರ್ತದೆ, ನಮ್ಮದೇ ಮುಖ್ಯಮಂತ್ರಿ ಆಗುತ್ತೆ, ಅದು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಸಭೆ ಮಾಡ್ತಾಯಿದ್ದೀವಿ. ಮೈಸೂರಲ್ಲಿ ಅವ್ರ ಕೆಲಸ ಏನು ಬಿ ಜೆ ಪಿ ಅವ್ರದ್ದು ತೀಟೆ ಮಾಡೋದು ಕೆಲಸನೇ, ಬೇರೆ ಏನಿದೆ ಅವ್ರಿಗೆ. ಇವಾಗ ಬಿ ಜೆ ಪಿ ಮತ್ತು JDS ಒಂದಾಗಿದ್ದಕ್ಕೆ ಅವ್ರಿಗೆ ಏನು ಕೆಲಸ ಇಲ್ಲ, ತೀಟೆ ಮಾಡೋದು ಒಂದೇ ಕೆಲಸ. ಇವಾಗ ಅವರೇ ಹೇಳ್ತಾವ್ರೆ ಖಜಾನ ಖಾಲಿ ಮಾಡಿಬಿಟ್ಟವ್ರೆ, ಏನಿಲ್ಲ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ದೀರಾ ನೀವು? ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಮಾಡಿದೆ ಅಂದರೆ ನಾವು ತುಂಬ ಖುಷಿಯಾಗಬೇಕು. ಯಾವುದರ ಪಕ್ಷದವರಾಗಲಿ ಅವರು ಖುಷಿ ಆಗಬೇಕು. ಯಾಕಂತ ಹೇಳಿದ್ರೆ ಜನಗಳಿಗೆ ಅನುಕೂಲ ಆಯ್ತೈತೆ. ಆ ಅನುಕೂಲನ 4 ಜನಕ್ಕೆ ಸಹಾಯ ಆಯ್ತೈತೆ. ಆ ಸಹಾಯಕ್ಕೋಸ್ಕರ ನೀವು ಅವ್ರಿಗೆ ಜೊತೆಯಲ್ಲಿ ಇದ್ಬಿಟ್ಟು ಒಳ್ಳೇದು ಮಾಡ್ತಾವ್ರೆ ಅಂತ ಹೇಳಬೇಕು. ಅದೇ ತೀಟೆ ಮಾಡೋದು ಕೆಲಸ ಅವರು ಬಿಡೋಲ್ಲ, ಅವ್ರಿಗೆ ರೂಢಿ ಆಗಿಬಿಟ್ಟಿದೆ ತೀಟೆ ಮಾಡೋದು. ಏನು ಮಾಡೋಕ್ಕಾಗತ್ತೆ, ಮಾಡಿ ಎಷ್ಟು ತೀಟೆ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಈ ಜನ ನಮ್ಮ ಪರವಾಗಿದ್ದಾರೆ, ನಮ್ಮ ಕರ್ನಾಟಕ ಜನ ನಮ್ಮ ಮುಖ್ಯಮಂತ್ರಿ ಪರವಾಗಿದ್ದಾರೆ, ನಮ್ಮ DK ಶಿವಕುಮಾರ್ ಪರವಾಗಿದ್ದಾರೆ, ನಮ್ಮ ಶಾಸಕರು ಎಷ್ಟು MLA ಇದ್ದಾರೆ ಅವ್ರ ಪರವಾಗಿದ್ದಾರೆ. ನಮಗೇನು ಟೆನ್ಷನ್ ಇಲ್ಲ. ಇದರಲ್ಲಿ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ.